ದೇವರಾಜ ಅರಸುನವರ ಜನ್ಮ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಅವರ ಹುಟ್ಟಿದ ಹಾಗೂ ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಪ್ರಶಸ್ತಿಯನ್ನು ಕೊಡ್ತೀವಿ. ಹೋದ ವರ್ಷ ನಾವು ಇವ್ರಿಗೆ ಕೊಟ್ಟಿದ್ವಿ, ಕಾಗೋಡು ತಿಮ್ಮಪ್ಪ ಅವರಿಗೆ ದೇವರಾಜ ಅರಸು ಅವರ ಪ್ರಶಸ್ತಿ. ಆ ಪ್ರಶಸ್ತಿಗೆ ಬಹಳ ಒಂದು ಒಳ್ಳೆ ಪ್ರತಿಕ್ರಿಯೆ ನಮ್ಗೆ ಬರುತ್ತೆ. ನಿಜವಾಗ್ಲೂ ಕಾಗೋಡು ತಿಮ್ಮಪ್ಪ ಕೊಟ್ಟಿದ್ದಕ್ಕೆ ದೇವರಾಜ ಅರಸು ಪ್ರಶಸ್ತಿಗೆ ಒಂದು ಗೌರವ ಬಂತು ಅನ್ನೋದು. ಆದ್ರೆ ಈ ವರ್ಷ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಕಲಬುರಗಿ ಜಿಲ್ಲೆ ಆಗರಗುಂಡಿಗೆಯಲ್ಲಿ 1938ರಲ್ಲಿ ಜನಿಸಿದ ಶ್ರೀ ಎಸ್.ಕೆ. ಕಾಂತಾ ಅವರು ಹಿಂದುಳಿದ ವರ್ಗಕ್ಕಾಗಿ ಶ್ರಮಿಸಿದಂತ ಜನ, ಶೋಷಿತರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ದಮನಿತರ ಬಗ್ಗೆ ಧ್ವನಿಯಾಗಿ ದುಡಿಯುವಂತ ಒಬ್ಬ ಮಹಾನ್ ನಾಯಕ. ಕಾರ್ಮಿಕನಾಗಿ ಕೆಲಸ ಮಾಡಿ ಅವರು ಶಾಸಕರಾಗಿ ಕಾರ್ಮಿಕ ನಾಯಕನಾಗಿ ಗುರುತಿಸಿಕೊಂಡಂತವರು ಎಸ್.ಕೆ. ಕಾಂತ್ ಅವರು. ಅವರಿಗೆ ಅದರ ಜೊತೆಗೆ ಕಾರ್ಮಿಕ ಸಚಿವರಾಗಿ ಕೆಲಸವನ್ನ 18 ತಿಂಗಳ ಕಾರ್ಮಿಕ ಸಚಿವನಾಗಿ ಕೆಲಸವನ್ನ ಮಾಡಿದಂಥವ್ರಿಗೆ ಅವರು ಎಂ.ಪಿ. ಪ್ರಕಾಶ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಹೆಗಡೆ ಸಂಪುಟದೊಳಗೆ ಕೆಲಸವನ್ನ ಮಾಡಿದಂಥ ಒಳ್ಳೆ ಒಂದು ವ್ಯಕ್ತಿತ್ವ ಹೊಂದಿದಂಥವರಿಗೆ ಎಸ್.ಕೆ. ಕಾಂತ್ ಅವರಿಗೆ ದೇವರಾಜ ಅರಸು ಪ್ರಶಸ್ತಿಯನ್ನ 20ನೇ ತಾರೀಕಿನ ದಿವಸ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಅವರಿಗೆ ಈ ಸಮಿತಿಗೆ ಒಂದು ಸಮಿತಿಯನ್ನ ಮಾಡ್ತೀವಿ ನಾವು. ಏನೋ ಪ್ರಶಸ್ತಿಯನ್ನ ಕೊಡುವಂತ ಸಮಿತಿಯ ಈ ಒಂದು ಸಮಿತಿಯ ಅಧ್ಯಕ್ಷರು ಅಲ್ಲಮ್ಮ ಪ್ರಭು ಬೆಟ್ದೂರ್ ಅವರು ಮತ್ತು ರಮತ್ ತರೀಕೆರೆ ಅವರು, ಮಲ್ಲಿಕಾ ಗಂಟಿ ಅವರು, ಲಕ್ಷ್ಮಣ್ ಕೊಡ್ಸೆ ಅವರು, ಮಂಜುನಾಥ್ ಡೊಳ್ಳಿನವರು, ಜಗದೀಶ್ ಕುಮಾರ್ ನಮ್ಮ ಅಧಿಕಾರಿಗಳನ್ನೆಲ್ಲ 4 ಮಂದಿ ಒಳಗೊಂಡಂತ ಒಂದು ಸಮಿತಿ ಇತ್ತು. ಅದು ಅಲ್ಲಪ್ರಭು ಬೆಟ್ಟದ ಅಧ್ಯಕ್ಷರು ಅವರು ಸಭೆ ಮಾಡಿ ಇವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನಿರ್ಧಾರ ಮಾಡಿ ಇವ್ರಿಗೆ ಅವರು ಹೆಸರನ್ನು ರೆಫರ್ ಮಾಡಿದ್ರು. ಮುಖ್ಯಮಂತ್ರಿಗಳು ಇದನ್ನು ಒಪ್ಪಿಕೊಂಡಿದ್ದಾರೆ. ಒಪ್ಪಿ ಇವತ್ತ ಆದೇಶವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಬೆಳವಣಿಗೆ. ಅಂದ್ರೆ ಕನಿಷ್ಠ ಇವರಿಗೆ 5 ಲಕ್ಷ ನಗದು ನೀಡ್ತಾ ಇದ್ದೀವಿ. ಸನ್ಮಾನವನ್ನು ಮಾಡ್ತಾರೆ. ಬಹಳ ವಿಶೇಷವಾದಂಥ ರಾಜಕಾರಣಿ ಎಸ್.ಕೆ. ಕಾಂತ್ ಅವರು. ಅವ್ರಿಗೆ ಪ್ರಶಸ್ತಿ ಕೊಡುವಂತ ಭಾಗ್ಯ ನಾನು ಮಂತ್ರಿ ಆದಷ್ಟೇ ನನಗೆ ಸಿಕ್ಕಿದ್ದು ನಂದು ಒಂದು ಅವಕಾಶ, ಸುದೈವ ಅಂತ ನಾನು ತಿಳ್ಕೊಂಡಿದ್ದೆ.